ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್ ನೋಡಿ, ನನ್ನ ಮಿಷನ್ನು ಹಾಳಾಗಿದೆ ಅಂತೇಳಿ ನಾನು ಇನ್ನೇ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ತುಂಬ ಜನ ರಿಪ್ಲೈ ಮಾಡಿದ್ದಾರೆ. ಏನಂದರೆ, ಅಕ್ಕ ನೀವು ಸೂಜಿ ಉಲ್ಟಾ ಹಾಕಿರ್ಬೋದು, ಅಥವಾ ಬಾಬಿನ ಕೇಸು ನೋಡಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಅದು ಶೆಟ್ಲಲ್ಲೇ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ತುಂಬ ಜನ ಪಾಪ ನನಗೆ ಕಮೆಂಟ್ ಮಾಡಿದ್ದಾರೆ. ಈ ಮಿಷನಿಗೆ ಮೇಯ್ನಾಗಿ ಸ್ವಲ್ಪ ಹೆಡ್ಡಲ್ಲೇ ಪ್ರಾಬ್ಲಮ್ ಆಗಿದೆ. ಅಂದರೆ ಯಾಕಂದರೆ ಸೂಜಿ ಹೋಗಿ ಬಡಿತಲ್ವ, ಹಾಗಾಗಿ ಮೇಯ್ನ್ ಶೆಟ್ಲಲ್ಲೇ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾವು ಈಗ ಮೆಕ್ಯಾನಿಕ್ಕು ಬುಧವಾರ ಬರ್ತೀನಿ ಅಂತ ಹೇಳಿದ್ರು. ಆದರೆ ಬುಧವಾರ ಬಂದು ಮತ್ತು ಬಂದಿರೋ ಚಾರ್ಜು ಮತ್ತು ಅವರಿಗೆ ತುಂಬ ದುಡ್ಡು ಆಗ್ಬೋದು. ಅಷ್ಟೊಂದು ಅಂದರೆ ಇದಕ್ಕೆ ಫ್ರೀ ಸರ್ವಿಸ್ ಇತ್ತು. ಹಾಗಾಗಿ ನಾನು ಶಿವಮೊಗ್ಗಕ್ಕೆ ಬೆಳಗ್ಗೆ ಕೊಟ್ಟು ಕಳಿಸ್ದೆ. ಆದರೆ ಇವತ್ತು ನನಗೆ ನಿನ್ನೆ ಕಮೆಂಟ್ ಮಾಡಿದರು ವ್ಯೂವರ್ಸ್. ಅವ್ರು ಏನು ಹೇಳಿದರು ಅಂದರೆ, ಅಕ್ಕ ನಾನು ಜಾಕ್ ಮಿಷನ್ ತಂದಿದ್ದೀನಿ, ನನಗೂ ಭಯ ಆಗ್ತಿದೆ, ಹಳ್ಳಿ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತೇಳಿ. ಇಲ್ಲ, ಫ್ರೀ ಸರ್ವಿಸ್ ಇರುತ್ತೆ. ನೀವು ಒಂದು ಮಾತ್ರ ಆ ಮಿಷನ್ ತಂದಿರೋ ಬಾಕ್ಸನ್ನು ಮಾತ್ರ ನೀಟಾಗಿ ಎತ್ತಿಟ್ಕೊಳ್ಳಿ. ಯಾಕಂದರೆ ಈ ಥರ ಪ್ರಾಬ್ಲಮ್ ಆದಾಗ ನೀವು ಪ್ಯಾಕ್ ಮಾಡಿ ಕಳ್ಸೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈಗ ನಾನು ದಿನ ಇಡೀ ಬಟ್ಟೆ ಸ್ಟಿಚ್ ಮಾಡೋಕ್ಕಂತೂ ಆಗಲ್ಲ, ಮಿಷನ್ ಇಲ್ಲ. ಯಾಸ್ಮಿನ್ ಮಿಷನಲ್ಲಿ ಸ್ಟಿಚ್ ಮಾಡ್ತಾ ಇದ್ದಾಳೆ. ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ನೆಕ್ಸ್ಟು ಇವತ್ತು ಇಡೀ ದಿನ ಏನು ಮಾಡಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೇಳ್ತೀನಿ. ಈಗ ನಾನು ಬೆಳಗ್ಗೆನೇ ದಿನ ಬಟ್ಟೆ ಹೊಲಿಯೋಕೆ ಕೂತ್ಕೊಳ್ಳೋಷ್ಟು ಟೈಮಲ್ಲೇ ನಾನು ರೆಡಿ ಆಗಿದ್ದೀನಿ. ಆದರೆ ಇವತ್ತು ಸ್ಟಿಚ್ ಮಾಡೋಕ್ಕಂತೂ ಆಗಲ್ಲ. ಆದರೆ ನಾಳೆ ಮಿಷನ್ ರೆಡಿಯಾಗಿ ಬರುತ್ತೆ. ಇವತ್ತು ಸಂಜೆನೇ ಬರ್ಬೋದು, ಇಲ್ಲಾಂದರೆ ನಾಳೆ ಬರುತ್ತೆ. ಅಷ್ಟರೊಳಗಡೆ ನಾನು 2 ಸೀರೆಗೆ ಕುಚ್ಚು ಹಾಕೋದಿದೆ. ಹಾಗೆ ಕಟ್ಟಿಂಗ್ ಎಲ್ಲ ಇದೆಯಲ್ವ, ಅದನ್ನೆಲ್ಲ ಮಾಡ್ಕೊಳ್ತೀನಿ. ಯಾಸ್ಮಿನ್ ಮನೆಗೆ ಹೋದ್ಮೇಲೆ ಅವಳ ಮಿಷನಲ್ಲಿ ಸ್ವಲ್ಪ ಸ್ಟಿಚ್ಚು ಮಾಡ್ತೀನಿ. ಹಾಗಾಗಿ ಇವತ್ತು ನಾನು ಮಿಷನ್ ಹಾಳಾಗಿದೆ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರೆ ನಡೆಯೋದಿಲ್ಲ. ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನನ್ನ ಕೆಲಸನ ಬೆಳಗ್ಗೆನೇ ಶುರು ಮಾಡಿದೆ. ನೋಡಿ, ಫಸ್ಟು ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನಿನ್ನೆನೂ ಅಷ್ಟೇ ನಾನು ಕಟ್ಟಿಂಗ್ ಮಾಡಿರೋದನ್ನು ಯಾಸ್ಮಿನ್ ಹೋದ್ಮೇಲೆ ಸ್ಟಿಚ್ ಮಾಡಿದೆ. ಹಾಗೆ ಯೂನಿಫಾರಮ್ ತುಂಬಾ ಕೊಡೋದಿದ್ವು ನನಗೆ. ಆಗಲೇ 4 ಯೂನಿಫಾರಮ್ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇನ್ನೂ 2 ಯೂನಿಫಾರಮು ಕೊಡೋಕ್ಕಿತ್ತು. ಆಗಾಗ ಬರ್ತಾನೆ ಇದ್ದಾವೆ. ಹಾಗಾಗಿ ನಾನು ಟೈಮ್ ವೇಸ್ಟ್ ಮಾಡ್ದೇನೆ ಇವತ್ತು ನಾನು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕುತ್ಕೊಳ್ಳೋಕ್ಕಾಗಲ್ಲ. ಆದರೆ ಕಟ್ಟಿಂಗ್ ಮಾಡ್ಕೊತೀನಿ. ಹಾಗೆ ಯಾಸ್ಮಿನ್ ಹೋದ್ಮೇಲೆ ಬಟ್ಟೆನ ಸ್ಟಿಚ್ ಮಾಡ್ತೀನಿ. ಹಾಗೆಯೇ ತುಂಬ ಜನ ಟೈಲರ್ಸ್ಗಳು ನಮಗಿರೋ ಟೈಮನ್ನು ವೇಸ್ಟ್ ಮಾಡಿಕೊಂಡು ತುಂಬ ಬಟ್ಟೆಗಳು ಬರ್ತಾ ಇರೋದು ಬರದೇ ಇರೋ ಹಾಗೆ ಕಸ್ಟಮರ್ ತುಂಬ ಜನ ಇರ್ತಾರೆ, ಅವ್ರನ್ನೆಲ್ಲ ತಪ್ಪಿಸ್ಕೊಳ್ತಾರೆ. ಆದರೆ ನಮ್ಮ ಹಾರ್ಡ್ ವರ್ಕಿಂದ ಕಸ್ಟಮರನ್ನು ನಾವು ಉಳಿಸ್ಕೊಬೇಕು, ಬಿಟ್ಟರೆ ಕಳ್ಕೊಬಾರ್ದು. ನಾವು ಏನೆಲ್ಲ ಮಾಡಬೇಕು, ಏನೆಲ್ಲ ತಪ್ಪು ಮಾಡ್ತೀವಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಾದರೂ ಹೊಸಬ್ರು ನಮ್ಮ ಚಾನಲಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬೆಳಗ್ಗೆನೇ ನಾನು 10 ಗಂಟೆಗೆ ನನ್ನೆಲ್ಲ ಕೆಲಸಗಳಾಗ್ಬಿಟ್ಟು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡೆ. ಫಸ್ಟಾಗಿ ಯಾರೇ ಟೈಲರ್ಸ್ ಈ ವಿಡಿಯೋ ನೋಡ್ತಾಯಿದ್ರು, ನೀವು ಬೆಳಗ್ಗೆ ಬೇಗನೆ ಬಟ್ಟೆ ಹೊಲಿಯೋದಕ್ಕೆ ಕೂತ್ಕೊಳ್ಳಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದರೆ ಬಟ್ಟೆನ ಬೇಗನೆ ಹೊಲಿಯೋದಕ್ಕೆ ಕೂತ್ಕೋಬೋದು. ತುಂಬ ಲೇಟಾಗಿ ಎದ್ದುಬಿಟ್ಟು ಎಲ್ಲ ಕೆಲಸನೂ ಲೇಟಾಗಿ ಮಾಡಿಕೊಂಡ್ರೆ ನೀವು ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಫ್ರೆಂಡ್ಸ್, ನಾನು ಹೇಗಂತಂದರೆ ನೋಡಿ, ಈಗ ಆಷಾಢ ತಿಂಗಳು, ಹಾಗೆ ನೆಕ್ಸ್ಟು ಶ್ರಾವಣ ಬರುತ್ತೆ, ಪೂಜೆಗಳೆಲ್ಲ ತುಂಬ ಇರುತ್ತೆ. ಆ ಟೈಮಲ್ಲಿ ಸಮೇತನೂ ನಮ್ಮ ಕೆಲಸಗಳನ್ನು ನಾವು ಮಾಡಲೇಬೇಕಾಗುತ್ತೆ. ಬಟ್ಟೆ ಕೊಡೋದನ್ನು ಕೊಡಲೇಬೇಕು, ಕಸ್ಟಮರ್ ಹತ್ರ ಇಸ್ಕೊಳ್ಳೇಬೇಕು. ಹಬ್ಬ ಬರಲಿ, ಪೂಜೆ ಬರಲಿ, ಏನೇ ಬಂದರೂ ನಾವು ಮಾಡೋ ದಿನಕ್ಕೆ ಇಷ್ಟು ಕೆಲಸ ಅಂತಿರುತ್ತೆ, ಅಷ್ಟು ಕೆಲಸನ ನಾವು ಮಾಡಲೇಬೇಕಾಗತ್ತೆ. ಆದರೆ ಇವತ್ತು ನಾನು ಹೇಳ್ತೀನಿ, ತುಂಬ ಜನ ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಸಹಿತ ಮನೆಯಲ್ಲಿ ಕೆಲಸ ಮಾಡೋರಿಗೆ ಈ ಮಳೆಗಾಲದಲ್ಲಿ ತುಂಬಾ ಒಂಥರ ಸೋಮಾರಿತನ ಆಗ್ತಾ ಇರುತ್ತೆ. ಅದನ್ನೆಲ್ಲ ಹೋಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಟೈಲರಿಂಗಲ್ಲಿ ತುಂಬ ಅರ್ನಿಂಗ್ಸ್ ಮಾಡಬೇಕು, ಹಾಗೆ ದುಡ್ಡನ್ನು ಗಳಿಸ್ಬೇಕು. ನಾನು ಸಹಿತ ಸ್ವಂತ ದುಡಿಬೇಕು, ಯಾರ ಕೈಯಲ್ಲೂ ಸಹಿತ ಕೇಳಬಾರ್ದು. ನನ್ನ ಖರ್ಚಿಗೆ ನಾನು ನೋಡ್ಕೊಬೇಕು ಅಂತಂದರೆ ನೀವು ಟೈಲರಿಂಗ್ ಮಾಡ್ತಾ ಇದ್ರಿ ಅಂತಂದರೆ ತುಂಬ ಸೋಮಾರಿತನ ಅನಿಸ್ತಿತ್ತು, ನಂಗೆ ಹೊಲಿಯೋಕ್ಕಾಗ್ತಾಯಿಲ್ಲ, ನಿದ್ದೆ ಬರ್ತಾಯಿದೆ, ಬೇರೆ ಟೆನ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ನಾನು ಹೇಳೋ ಅಂಥ ಟಿಪ್ಸನ್ನು ಫಾಲೋ ಮಾಡಿ. ಬೆಳಗ್ಗೆ ಸ್ಟಿಚ್ ಮಾಡೋಕ್ಕೆ ಕೂರ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಯಾವ ಬಟ್ಟೆ ಹೊಲಿಯೋದಕ್ಕೆ ತುಂಬ ಇಷ್ಟ ಇದೆ ಅದನ್ನೇ ಫಸ್ಟು ಒಂದು ಬಟ್ಟೆನ ಸ್ಟಿಚ್ ಮಾಡಿ. ಯಾಕಂದರೆ ನಿಮಗೆ ಇಷ್ಟ ಇಲ್ಲ ಅಂದರೆ ಈ ಏನೋಪ್ಪ ಹೊಸ ಪ್ಯಾಟ್ರನ್ ಕೊಟ್ಟಿದ್ದಾರೆ, ಇದು ನನಗೆ ಕಷ್ಟ ಆಗುತ್ತೆ, ಆ ರೀತಿ ಇದ್ದಾಗ ನೀವು ಫಸ್ಟಿಗೆ ಅದನ್ನು ಹೊಲಿಯೋದಕ್ಕೆ ಇಟ್ಕೊಂಬೇಡಿ. ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ. ನೀವೇನು ಮಾಡಿ ಅಂತಂದರೆ ಒಂದು ಸ್ವಲ್ಪ ನಿಮ್ಮ ಮೈಂಡ್ ಫ್ರೆಶ್ ಆಗಿದ್ದಾಗ, ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಇದ್ದಾಗ, ಹೊಸ ಪ್ಯಾಟ್ರನ್ ಏನಾದರೂ ಕೊಟ್ಟಿದ್ರು ಕಸ್ಟಮರ್ ಅಂದರೆ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ಳಿ. ಹಾಗೆಯೇ ನೀವು ಬ್ಲೌಸ್ ಸ್ಟಿಚ್ ಮಾಡಿ, ಡ್ರೆಸ್ ಸ್ಟಿಚ್ ಮಾಡಿ, ಒಂದು ಬ್ಲೌಸ್ ಅಥವಾ ಡ್ರೆಸ್ಸನ್ನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ಕೂತ್ರಿ ಅಂದರೆ ಪೂರ್ತಿ ಫಿನಿಶ್ ಆಗೋವರೆಗೂ ಬೇರೆ ಬಟ್ಟೆನ ಮುಟ್ಬೇಡಿ. ಒಬ್ಬೊಬ್ಬರು ಹೇಗಂತಂದರೆ ಒಂದು ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತಾರೆ, ಏನೋ ಪ್ರಾಬ್ಲಮ್ ಆಯಿತು ಅದನ್ನು ತೆಗೆದು ಮೂಲೆಯಲ್ಲಿ ಇಡ್ತಾರೆ, ಮತ್ತೆ ಕಸ್ಟಮರ್ ಬಂದಾಗ ಅದನ್ನು ತೆಗಿತಾರೆ. ಹೀಗೆ ಮಾಡಿ ಕಸ್ಟಮರ್ಗೆ ಬಟ್ಟೆ ಕೊಡೋದನ್ನು ಲೇಟ್ ಮಾಡ್ತಾರೆ. ಎಷ್ಟೇ ಕಷ್ಟ ಇರಲಿ, ಒಂದು ಬಟ್ಟೆನ ನೀವು ಹೊಲಿಯೋದಕ್ಕೆ ತೊಗೊಂಡ್ರಿ ಅಂತ ಅಂದರೆ
ನಾನು ಫಸ್ಟಿಗೆ ಟೈಲರಿಂಗ್ ಕಲಿತಾಗ ನಮಗೂ ಈ ರೀತಿ ಯಾವುದೇ ಥರ ಮೋಟಿವೇಶನ್ ವೀಡಿಯೋಸು ಯೂಟ್ಯೂಬ್ ಏನೂ ಇರಲಿಲ್ಲ. ನಾನು ಫಸ್ಟು ಟೈಲರಿಂಗ್ ಕಲಿತಾಗ 20 ವರ್ಷದ ಹಿಂದೆ ಅನ್ಬೋದು. ಆಗ ನನಗೆ ಏನಾಗ್ತಿತ್ತು ಅಂದರೆ, ನಾನು ಬಿಗಿನರ್ಸ್ ಆವಾಗಷ್ಟೇ ಕಲ್ತಿದ್ದೆ. ಯಾವುದಾದ್ರೂ ಒಂದು ಬಟ್ಟೆ ಹಾಳಾಯಿತು ಅಂತಂದರೆ ಆ ಬಟ್ಟೆನ ತೆಗೆದು ಸೈಡಿಗೆ ಇಡ್ತಿದ್ದೆ. ಕಸ್ಟಮರ್ ಆಯ್ತಾ ಅಂತ ಕೇಳಿದ್ರೆ ನನಗೆ ಅದು ಗೊತ್ತಾಗ್ತಿರಲಿಲ್ಲ. ಆಮೇಲೆ ನಾನು ಹಾಗೆ ಮಾಡಿ ತುಂಬ ಜನನ ಕಸ್ಟಮರ್ನ ಕಳ್ಕೊಂಡ್ಬಿಟ್ಟೆ. ಆಮೇಲೆ ಒಂದು ಸತಿ ನಾನೇ ಕೂತ್ಕೊಂಡು ಯೋಚನೆ ಮಾಡಿದಾಗ, ಹೀಗೆ ಮಾಡಬಾರ್ದು, ನಂಗೆ ಬಟ್ಟೆ ಒಬ್ರದ್ದೇ ಬರಲಿ ಇಬ್ಬರದೇ ಬರಲಿ, ಅವ್ರ ಬಟ್ಟೆನ ನಾನು ಫಸ್ಟು ನೀಟಾಗಿ ಅವರಿಗೆ ಕೊಟ್ಟು ಅವರು ಕರೆಕ್ಟ್ ಇದೆ ಅಂದ ತಕ್ಷಣ ನಾನು ಸಮಾಧಾನ ಆಗಬೇಕು. ಬಿಟ್ಟರೆ ಒಬ್ಬರು ಬಟ್ಟೆ ನನಗೇನೋ ಮಿಸ್ಟೇಕ್ ಆಯಿತು ಅಂತ ಹೇಳಿ ಅಲ್ಲಿಗೆ ಬಿಟ್ಟರೆ ಆ ಕಸ್ಟಮರ್ನ ನಾನು ಕಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಒಂದು ಬಟ್ಟೆನ ಫಸ್ಟಿಂಗ್ ನಾನು ಸ್ಟಾರ್ಟಿಂಗ್ ಹೊಲಿದಾಗ ಶೋಲ್ಡರ್ ಡ್ರಾಪ್ ಆಗೋದಾಗಿರ್ಬೋದು, ಬ್ಯಾಕಲ್ಲಿ ರಿಂಕಲ್ಸ್ ಬರೋದಾಗಿರ್ಬೋದು, ಅಥವಾ ಸ್ವಲ್ಪ ಲೂಸ್ ಆಗೋದಾಗಿರ್ಬೋದು, ಇವೆಲ್ಲ ಪ್ರಾಬ್ಲಮ್ಸ್ಗಳು ನಂಗೆ ಬಂದಿದೆ. ಅದರಲ್ಲೂ ನಂಗೆ ಒಂದು ದಿವಸ ಏನಾಗ್ಬಿಡ್ತು, ಒಬ್ಬರು ಆಂಟಿ ಬಟ್ಟೆ ಬ್ಲೌಸ್ ಹೊಲ್ದಿರೋ ಸರಿ ಇಲ್ಲ ಅಂದ್ಬಿಟ್ಟು ಮನೆ ಹತ್ರ ಬಂದುಬಿಟ್ಟು ಕಿರಿಕಿರಿ ಮಾಡಿಬಿಟ್ಟಿದ್ರು. ಆಗ ನಂಗೆ ಇನ್ನೂ ಮದುವೆ ಆಗಿರಲಿಲ್ಲ. ಆಗ ನಾನು ಆ ಆಂಟಿಗೆ ಸರಿ ಮಾಡಿ ಕೊಡೋ ತನಕ ನೀವು ಹೋಗೋದು ಬೇಡ, ಇಲ್ಲೇ ಇರಿ, ನಾನು ಅದು ಏನಾಗಿದೆ ನೋಡಿ ಕರೆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ನಾನು ಅವ್ರನ್ನ ಕೂರಿಸ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ಆದರೂ ಸಹಿತ ಅದು ಪ್ರಾಬ್ಲಮ್ ಆಗಿತ್ತು. ಆಗ ನಾನು ಇಡೀ ಬ್ಲೌಸನ್ನು ರಾತ್ರಿ ಇಡೀ ಬಿಚ್ಚಿಬಿಟ್ಟು ಮತ್ತೊಂದು ಸತಿ ನಾನು ನೀಟಾಗಿ ಏನೆಲ್ಲ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಆಗ ಕರೆಕ್ಟ್ ಆಗಿತ್ತು. ಆಗ ನಾನು ಅವತ್ತಿಂದ ನಾನು ಎಷ್ಟು ಕಷ್ಟ ಇರಲಿ, ನಾನು ಹೊಲಿದು ಕೊಡ್ತೀನಿ ಅಂತೇಳಿ ತಗೊಂಡೆ ಅಂತಂದರೆ ಅದನ್ನು ನಾನು ಎಷ್ಟೇ ಕಷ್ಟ ಆದರೂ ಸಹಿತ ಬಿಡೋದಿಲ್ಲ. ನನಗೆ ಆ ಬಟ್ಟೆ ಹೊಲಿದು ಅವ್ರಿಗೆ ಕರೆಕ್ಟ್ ಆಗಿದೆ ಅಂತ ಕೊಡೋವರೆಗೂ ಬೇರೆ ಬಟ್ಟೆ ಅಷ್ಟು ಇಂಟ್ರೆಸ್ಟ್ ಆಗಲ್ಲ. ನಂಗೆ ಅದವರು ಕರೆಕ್ಟ್ ಆಗಿದೆ ಅಂತ ಹೇಳಬೇಕು. ಇವಾಗ ಆ ಥರ ಇಲ್ಲ. ಈಗ ಕಾನ್ಫಿಡೆನ್ಸ್ ಇದೆ ನನಗೆ. ಇಲ್ಲ, ನಾನು ತೀರಾ ಹಾಕಕ್ಕೆ ಬರದೇ ಇರೋಷ್ಟು ಒಗಸಷ್ಟು ಏನು ಕೆಟ್ಟದಾಗಿ ಹೊಲ್ಕೊಡಲ್ಲ, ಏನು ಸ್ವಲ್ಪ ಸಣ್ಣ ಪುಟ್ಟ ಲೂಸು ಟೈಟು ಆಗ್ಬೋದು ಅನ್ನೋದು ಈಗ ನನಗೆ ಒಂದು ಕಾನ್ಫಿಡೆಂಟ್ ಬಂದಿದೆ. ಹಾಗಾಗಿ ನನಗೇನು ಅಷ್ಟು ಇದು ಅನಿಸಲ್ಲ. ಆದರೂ ನಾನು ಅವ್ರ ಹತ್ರ ನಮ್ಮ ಮನೇಲೇ ನಾನು ಟೈಲರಿಂಗ್ ಮಾಡೋದ್ರಿಂದ ಅವರಿಗೆ ಹಾಕಿ ನೋಡಿ ಹೋಗೋದಕ್ಕೆ ಹೇಳ್ತೀನಿ. ಏನಾದರೂ ಮಿಸ್ಟೇಕ್ ಆದರೆ ಸರಿ ಮಾಡಿಕೊಡ್ತೀನಿ. ಅದೇ ಇಲ್ಲ ಇವ್ರ ಬಟ್ಟೆ ಮಿಸ್ಟೇಕ್ ಆಯಿತು ಅಂತ ಹೇಳೋದು, ಅವ್ರ ಬಟ್ಟೆ ಬಿಡೋದು, ಮತ್ತೊಬ್ಬರು ಬಟ್ಟೆ ತಗೊಳ್ಳೋದು ಮಾಡಿದಾಗ ನೀವು ಯಾವ ಕಸ್ಟಮರನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನೀವು ಬೇಗನೆ ಬೆಳಗ್ಗೆ ಬಟ್ಟೆ ಹೊಲಿಬೇಕು ಅಂದರೆ ನೈಟು ಟೈಮಲ್ಲಿ ಬಟ್ಟೆನ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ. ನನಗೆ ಏನಾಯಿತು ಅಂತಂದರೆ, ನಿನ್ನೆ ನಾನು ಬಟ್ಟೆ ತುಂಬಾ ಯೂನಿಫಾರಮ್ಮು ಮಕ್ಕಳಿಗೆ ಹೊಡಿತಿದ್ದಾರಂತೆ ಟೀಚರ್ಸು, ಬೇಗನೆ ಇಸ್ಕೊಬನ್ನಿ, ಟೈಲರ್ಸಿಗೆ ಫೋರ್ಸ್ ಮಾಡಿ ನೀವು ಇಸ್ಕೋಬೇಕು ಅಂದಿದ್ದಕ್ಕೆ ನಂಗೆ ನಿನ್ನೆ ಯಾಸ್ಮಿನ್ ಹೋದ್ಮೇಲೆ ಸ್ವಲ್ಪ ಯೂನಿಫಾರಮನ್ನೆಲ್ಲ ಸ್ಟಿಚ್ ಮಾಡಿದೆ. ಆಮೇಲೆ 1-2 ಜನಕ್ಕೆ ಕೊಟ್ಟೆ. ಇನ್ನೂ 2 ಜನದ್ದು ನಾಳೆ ಕೊಡಬೇಕು. ಹಾಗಾಗಿ ಬೆಳಗ್ಗೆ ಕಟ್ ಮಾಡ್ತಾಯಿದ್ದೀನಿ. ಕಟ್ಟಿಂಗ್ ಮಾಡಿ ಇವತ್ತು ಏನಾಯಿತು ಅಂದರೆ ಮಿಷನ್ ರಿಪೇರಿ ಆಗಿದ್ದಕ್ಕೆ ನಾನು ಬೆಳಗ್ಗೆ ಕಟ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನೈಟ್ ಟೈಮಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ನೈಟಲ್ಲಿ ಕಟ್ಟಿಂಗು, ದಾರ, ಪ್ರತಿಯೊಂದು ಅದ್ರ ವ್ಯವಸ್ಥೆನ ಮಾಡಿಟ್ಕೊಂಡ್ರೆ ಬೆಳಗ್ಗೆ ನಾವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಮತ್ತು ನಮಗೆ ಇಂಟ್ರೆಸ್ಟ್ ಸಹಿತ ಬರುತ್ತೆ. ಇಲ್ಲ ಬೆಳಗ್ಗೆ ಎದ್ದು ಲೈನಿಂಗ್ ಹುಡುಕಿದ್ವಿ, ದಾರ ಹುಡುಕಿದ್ವಿ, ಕಟ್ಟಿಂಗ್ ಮಾಡೋಕ್ಕೆ ಕೂತ್ವಿ ಅಂದರೆ ಮತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ಅವತ್ತು ಆಗೋದೇ ಇಲ್ಲ. ಅವತ್ತು ಇಡೀ ದಿನ ಬರೀ ಕಟ್ಟಿಂಗಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಹಿಂದಿನ ದಿವಸ ಕಟ್ಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನನ್ನ ಮಿಷನ್ ಸರಿಯಾಗಿ ಬಂದ ಮೇಲೆ ಏನು ಪ್ರಾಬ್ಲಮ್ ಆಗಿತ್ತು ನಮ್ಮ ಮಿಷನಿಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಿಮ್ಮ ಹತ್ರ ಜಾಕ್ ಮಿಷನ್ ಇದ್ದರೆ ಇದೇ ರೀತಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂತಲೂ ನಾಳಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ವಿಡಿಯೋನ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡ್ತಾ ಇರಿ. ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನನಗೆ ತುಂಬಾ ಬೇಜಾರಾಗಿದೆ ಮಿಷನ್ ಸರಿ ಇಲ್ಲದಿದ್ದಕ್ಕೆ.